ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತು ಕಡಲೆ ಹಿಟ್ಟಿಂದ ಬೇಸನ್ ಉಂಡೆ ಮಾಡಿ ತೋರಿಸ್ತೀನಿ. ಬೇಸನ್ ಲಡ್ಡು ಅಂತ. ಅದು ಹೇಗೆ ಮಾಡೋದಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಒಂದು ಬಾಣಲಿ ಇಟ್ಕೋಬೇಕು. ಇದು ಕಡಲೆ ಹಿಟ್ಟು ಸ್ವಲ್ಪ ನೀಟಾಗಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋಬೇಕು. ನೀವು ಕಡಲೆಬೇಳೆದೇ ಮಾಡಬೇಕಂದ್ರೆ ನೀವು ಕಡಲೆಬೇಳೆ ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬರ್ಬೋದು. ಜಾಸ್ತಿ ಮಾಡೋಂಗಿದ್ರೆ ಹಬ್ಬ ಹುಣ್ಣಿಮೆ ದಿವಸ ಮಾಡ್ತೀವಲ್ವ, ಜಾಸ್ತಿ ಮಾಡಬೇಕಂದ್ರೆ 1 kg 2 kg ಮಾಡೋಂಗಿದ್ರೆ ಅಂಗಡಿ ಹಿಟ್ಟಿಂದ ಮಾಡೋಕ್ಕೆ ಹೋಗಬೇಡಿ. ಕಡಲೆಬೇಳೆ ತಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ನೀವು ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬರ್ಬೋದು. ಈಗ ನಾನು ಸ್ವಲ್ಪ ಮಾಡಿ ತೋರಿಸೋದ್ರಿಂದ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಹಿಟ್ಟು ಹುರ್ಕೋಬೇಕು. ಇದನ್ನು ಹಸಿ ವಾಸನೆ ಹೋಗಬೇಕು. ಇದು ಹುರಿದ ನಂತರ ಏನು ಮಾಡಬೇಕಂದ್ರೆ ತುಪ್ಪ ಜಾಸ್ತಿ ಬೇಕು ಇದಕ್ಕೆ. 1/4 kg ಕಡಲೆ ಹಿಟ್ಟಿದ್ರೆ 1/4 kg ತುಪ್ಪನೇ ಬೇಕು ಇದಕ್ಕೆ. ಅಂದ್ರೇ ಬೇಸನ್ ಲಡ್ಡು ತುಂಬ ಚೆನ್ನಾಗಾಗೋದು. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಇವಾಗ ಇದನ್ನು ನಾವು ನೀಟಾಗಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಹುರ್ಕೋಬೇಕು. ಹಸಿ ಹಿಟ್ಟಿನ ವಾಸನೆ ಹೋಗಬೇಕು, ಆ ಥರ ನಾವು ಹುರಿಬೇಕಿದು ನೋಡಿ. ಇವಾಗ ಕಪ್ಪಾಗೋವರೆಗೂ ಹುರಿಬಾರ್ದು. ಇವಾಗ ಹುರಿದಿದೆ, ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಇವಾಗ ನಾವು ಏನು ಮಾಡ್ಬೇಕಂದ್ರೆ ಇದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ತುಪ್ಪ ಜಾಸ್ತಿ ಹಾಕಬೇಕು. ತುಪ್ಪ ಹಾಕಿದ್ರೇ ಇದು ಬೇಸನ್ ಲಡ್ಡು ಆಗೋದು ನೋಡಿ. ಜಾಸ್ತಿ ತುಪ್ಪ ಹಾಕಬೇಕು ಇದಕ್ಕೆ. ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ಇದು ತುಪ್ಪದಾಗೆ ಇದು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ತುಪ್ಪ ಹಾಕಿ ನಾವು ಚೆನ್ನಾಗಿ ತುಪ್ಪದಲ್ಲೇ ಹುರಿಬೇಕು ಇದನ್ನು ನೋಡಿ. ಇವಾಗ ಇನ್ನೂ ತುಪ್ಪ ಕಡಿಮೆ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ನಾನು ತುಪ್ಪ ಹಾಕಿ ಹುರಿತೀನಿ ನೋಡಿ. 2-3 ಸ್ಪೂನು ತುಪ್ಪ ಹಾಕಬೇಕು. ಇದು 1/4 kg ತುಪ್ಪ ಹಾಕಿದ್ರೇ ಕರೆಕ್ಟಾಗಿ ಆಗೋದು ನೋಡಿ. ನಾನು ಅವಾಗೆಲ್ಲ ಹಾಕಿದೆ, ಆದರೂ ಸಾಕಾಗಿಲ್ಲ. ಇವಾಗ ಮತ್ತೆ 2 ಸ್ಪೂನ್ ಹಾಕಿದಾಗೆ ಹೇಗಾಯಿತು ನೋಡಿ. ಇವಾಗ ಚೆನ್ನಾಗೇ ಕುದೀತೈತಿ ಇದು. ಈ ಥರ ಇದು ಹಿಟ್ಟು ತುಪ್ಪದಲ್ಲೇ ಕುದಿಬೇಕು. ಕುದ್ರೇ ಆವಾಗ ಇದು ಬೇಸನ್ ಲಡ್ಡು ಸೂಪರಾಗಿ ಆಗೋದು. ಎಷ್ಟು ಚೆನ್ನಾಗಿ ಇದು ಕುದೀತೈತಿ, ಸಖತ್ತಾಗಿ ಆಗುತ್ತೆ ಇದು ಮಾತ್ರ. ಸ್ವಲ್ಪ ಚೆನ್ನಾಗಿ ಒಂದು 2-3 ನಿಮಿಷ ಇದು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕಿದು. ಅಂದ್ರೇ ಇದು ಬೇಸನ್ ಲಡ್ಡು ಕಟ್ಟಕ್ಕೆ ಬರೋದು. ಮಾಮೂಲಿ ಲಡ್ಡುಗಳೆಲ್ಲ ಆದರೆ ಸ್ವಲ್ಪ ತುಪ್ಪ ಹಾಕಿ ಹುರಿದ್ಬಿಟ್ಟು ತಕ್ಷಣ ಕಟ್ಟಿಬಿಡ್ಬೋದು. ಇದು ಹಾಗಲ್ಲ, ಇದು ಎಷ್ಟು ಹಿಟ್ಟಿರುತ್ತೋ ಅಷ್ಟು ತುಪ್ಪ ಬೇಕು ಇದಕ್ಕೆ. ಆ ತುಪ್ಪದಲ್ಲೇ ಇದು ಹಿಟ್ಟು ಕುದಿಬೇಕು. ಚೆನ್ನಾಗಿ ಕೈ ಆಡಿಸ್ಬೇಕು, ಇಲ್ಲ ಅಂದ್ರೆ ಅರ್ಧಂಬರ್ಧ ಮಾಡಿದರೆ ಹಸಿ ಹಸಿ ವಾಸನೆ ಬರುತ್ತೆ. ಅದಕ್ಕೆ ನಾವು ಚೆನ್ನಾಗಿ ಇದು ಸ್ವಲ್ಪ ಕಂದು ಕಲರ್ ಆಗೋವರೆಗೂ ನಾವು ಈ ಥರ ಹುರ್ಕೋಬೇಕು ನೋಡಿ. ಇವಾಗ ಇನ್ನೊಂದು ಚೂರು ತುಪ್ಪ ಹಾಕ್ಕೋಬೇಕನ್ಸುತ್ತೆ. ನಾನು ಇನ್ನೊಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಇನ್ನೊಂದು ಚೂರು ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ನೋಡಿ. ತುಪ್ಪದಲ್ಲೇ ಕುದಿಬೇಕಿದು, ಅಂದ್ರೇ ಆವಾಗ ಬೇಸನ್ ಲಡ್ಡು ಸೂಪರಾಗಿ ಆಗೋದು. ಈ ಥರ ತುಪ್ಪ ಇರಬೇಕು ಜಾಸ್ತಿ ನೋಡಿ ಹೇಗಾಗಿದೆ ಅಂತ. ಇವಾಗ ಇದು ಬೇಸನ್ ಹಿಟ್ಟು ರೆಡಿಯಾಗಿದೆ ಇದು. ಇವಾಗಿದು ತಣ್ಣಗಾಗಕ್ಕೆ ಬಿಟ್ಟು ನಾನು 1 ಬಟ್ಲು ಸಕ್ಕರೆ ತೊಗೊಂಡಿದ್ನಲ್ವ, ಸಕ್ಕರೆ ಏಲಕ್ಕಿ ನಾನು ಪುಡಿ ಮಾಡ್ಕೊಂಬರ್ತೀನಿ. ಅಷ್ಟೊತ್ತಿಗೆ ಇದು ತಣ್ಣಗಾಗಕ್ಕೆ ಬಿಡೋಣ. ಯಾಕಂದರೆ ಬಿಸಿ ಇರುವಾಗೆ ನೀವು ಸಕ್ಕರೆ ರುಬ್ಬಿ ಹಾಕಬಾರ್ದು. ಸ್ವಲ್ಪ ತಣ್ಣಗಾಗಬೇಕಿದು. ತಣ್ಣಗಾದ ನಂತರ ಹಾಕಿಬಿಟ್ಟು ಚೆನ್ನಾಗಿ ಹಿಂಗೆ ಕೈಲೇ ತಿಕ್ಕಿಬಿಟ್ಟು ನಾವು ಲಡ್ಡು ಕಟ್ಬೋದು ನೋಡಿ. ಇವಾಗ ರೆಡಿ ಆಯಿತು. ನಾನು ಆಫ್ ಮಾಡಿ ಇವಾಗ ಸಕ್ಕರೆ ಬೀಸ್ಕೊಂಬರ್ತೀನಿ ನೋಡಿ. ನಾನು ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಅಷ್ಟೊತ್ತಿಗೆ ಅದು ತಣ್ಣಗಾಗುತ್ತೆ. ಅದರಲ್ಲೇ ನಾನು ಒಂದು 3 ಏಲಕ್ಕಿ ಹಾಕಿದ್ದೀನಿ. ಇವಾಗ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ. ಇಷ್ಟು ಸಣ್ಣಕ್ಕೆ ಇದನ್ನು ಸಕ್ಕರೆ ಏಲಕ್ಕಿ ಪುಡಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದು ತಣ್ಣಗಾಗಿದೆ. ಇವಾಗ ನಾನು ಸಕ್ಕರೆ ಪುಡಿ ಹಾಕಿ ನಾನು ಇದಕ್ಕೆ ತಿರುತ್ತೀನಿ ನೋಡಿ. ಈ ಥರ ಸಕ್ಕರೆ ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ. ಬೇಸನ್ ಲಡ್ಡು ಅಂತರ ಬಾಯಲ್ಲಿಟ್ರೆ ಕರಗುತ್ತೆ. ಸಿಹಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಇವಾಗ ಹೆಂಗೂ ತಣ್ಣಗಾಗಿದೆ ಅಲ್ವಾ, ನಾನು ಕೈಲೇ ಇವಾಗ ಮಾಡ್ತೀನಿ. ಇವಾಗ ಸ್ವಲ್ಪ ನಾನು ಬಾದಾಮಿ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕೋತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಒಂದೊಂದು ಬಂದಿದ್ದ ತಕ್ಷಣ ಮಕ್ಕಳ ಕೈಗೆ ಕೊಟ್ಟರೆ ಸೂಪರಾಗಿ ತಿಂತಾರೆ, ಚೆನ್ನಾಗೂ ಇರುತ್ತೆ
ಇದನ್ನು ಸ್ವಲ್ಪ ನಾವು ಕೈಯಿಂದ ಇವಾಗ ತಿಕ್ಕಬೇಕು. ನೋಡಿ ಈ ಥರ ಮಾಡ್ಕೊಂಡು ನಾವು ಹಿಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಹಿಂಗೆ ಮಾಡ್ಕೊಂಡು ನಾವು ಇದನ್ನು ಕಟ್ಕೋಬೇಕು. ನಮ್ಮ ಉತ್ತರ ಕನ್ನಡ ಕಡೆ ಎಲ್ಲ ನಾವು ಇದು ಬರುತ್ತೆ ನಾಗರ ಪಂಚಮಿ ಅಂತ, ಅವಾಗ ತುಂಬ ಮಾಡೋದು ಇದು ಜಾಸ್ತಿ. ಬೇಸನ್ ಉಂಡೆ ಅಂದರೆ ನಮ್ಮ ಕಡೆ ತುಂಬ ಫೇಮಸ್ಸು. ರವೆದು ಉಂಡೆ, ಅಕ್ಕಿ ಹಿಟ್ಟಿನ ಉಂಡೆ, ಕಡಲೆ ಬೀಜದ ಉಂಡೆ ಎಲ್ಲದಕ್ಕಿಂತ ಇದು ಜಾಸ್ತಿ ಸ್ವಲ್ಪ ತುಪ್ಪ ಜಾಸ್ತಿ ಹಿಡಿಯೋದಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾವು ಯಾವ ಸೈಜ್ ಬೇಕೋ ಆ ಸೈಜ್ದು ನಾವು ಲಡ್ಡು ಮಾಡ್ಕೋಬೋದು. ನೋಡಿ ಎಷ್ಟು ದಪ್ಪ ಬೇಕು ನಾವು ಈ ಥರ ರೌಂಡಾಗೆ ಈ ಥರ ನಾವು ಲಡ್ಡುಗಳು ಮಾಡಿಟ್ಕೋಬೇಕು. ನೋಡಿ ಈ ಥರ ನೀವು ರೌಂಡ್ ಶೇಪಲ್ಲಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಪೇಡ ಥರ ನೀವು ಈ ಥರ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಆದರೂ ನೀವು ಮಾಡ್ಕೋಬೋದು. ಧಾರವಾಡ ಪೇಡ ಇರುತ್ತವಲ್ಲ ಅದೇ ಥರ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಈ ಥರ ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು. ಇದನ್ನು ಮಾಡಿ ಒಂದು 10-20 ನಿಮಿಷ ನೀವು ಬಿಡಬೇಕು, ಯಾಕಂದರೆ ಸಕ್ಕರೆ ಮಿಕ್ಸ್ ಆಗಿರ್ತದಲ್ವ, ಅದಕ್ಕೆ ಇದು ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕು ಇದನ್ನು. ಆಮೇಲೆ ನಂತರ ತೆಗೆದು ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೋಡಿ ಬೇಸನ್ ಲಡ್ಡು ರೆಡಿಯಾಗಿದೆ. ಇವಾಗ ನಾನು ಒಂದೊಂದಾಗಿ ತಟ್ಟೆಗಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು 10 ನಿಮಿಷ ನಾನು ಆರಕ್ಕೆ ಬಿಟ್ಟಿದ್ದೆ, ಅಷ್ಟು ಚೆನ್ನಾಗಾಗಿದೆ. ಇದು ಬೆಳಗ್ಗೆ ಅನ್ನೋದ್ರಾಗ ಇನ್ನೂ ಸೂಪರಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದು ಮಕ್ಕಳಿಗೆ ಕೊಟ್ರಂತೂ ಖುಷಿಯಿಂದ ತಿಂತಾರೆ ಇವರು, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಲಡ್ಡು ಅಂತ. ಇದನ್ನೊಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ ಇದು. ನೋಡಿ ಇವಾಗ ನಾನು ಇದು ಮುರಿದು ತೋರಿಸ್ತೀನಿ ಯಾವ ಥರ ಸ್ಮೂತಾಗಿದೆ ಅಂತ. ನೋಡಿ ಪೇಡ ಧಾರವಾಡ ಪೇಡ ಇರುತ್ತಲ್ಲ ಅದಕ್ಕಿಂತ ಸೂಪರಾಗಿರುತ್ತೆ ಈ ಲಡ್ಡು. ಒಂದು ಸತಿ ನೀವು ಬೇಸನ್ ಲಡ್ಡು ಮಾಡಿ, ತುಂಬ ಏನು ತುಪ್ಪ ಮಾತ್ರ ಬೇಕಾಗುತ್ತೆ, ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ ಇದ್ದರೆ ಸಾಕು, ಬೇಸನ್ ಲಡ್ಡು ರೆಡಿಯಾಗುತ್ತೆ. ಈ ಬೇಸನ್ ಲಡ್ಡು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.